ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೋ ಔಷಧಿಗಳನ್ನು ತುಂಬಿಕೊಂಡು ಎಷ್ಟೋ ಅದ್ಭುತಗಳನ್ನು ಸೃಷ್ಟಿಸುವ ಭೃಂಗರಾಜ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಭೃಂಗರಾಜ ಗಿಡದ ಬಗ್ಗೆ ಏನು ಹೇಳಿದ್ದಾರೆ ಎಂದು ಈಗ ನಾವು ನೋಡೋಣ. ಮನುಷ್ಯ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಲು ಈ ಭೃಂಗರಾಜ ಗಿಡ ಎಷ್ಟು ಸಹಾಯ ಮಾಡುತ್ತದೆ. 100 ವರ್ಷ ಆಯಸ್ಸು ಕೊಡುವಂತಹ ಅದ್ಭುತವಾದ ಗಿಡ ಇದು ಎಂದು ಎಷ್ಟೋ ಜನ ಸಾಧುಗಳು ಭೃಂಗರಾಜ ಗಿಡವನ್ನು ಹೊಗಳಿದ್ದಾರೆ. ಪೂರ್ವ ಕಾಲದಲ್ಲಿ ನಮ್ಮ ಹಿರಿಯರು ಈ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಂಡು ಇದನ್ನು ಕೇವಲ ಅವರ ಕೂದಲಿಗೆ ಮಾತ್ರವಲ್ಲದೆ ಅವರ ದೇಹಕ್ಕೂ ಕೂಡ ಔಷಧಿಯಂತೆ ಉಪಯೋಗಿಸಿಕೊಂಡು ಸಂಪೂರ್ಣ ಆರೋಗ್ಯವನ್ನು ಪಡೆದುಕೊಂಡಿದ್ದರು. ಎಲ್ಲರೂ ಕೂಡ ಈ ಗಿಡವನ್ನು ನೋಡೇ ಇರುತ್ತೀರಿ. ಈ ಗಿಡ ಕಾಲುವೆಗಳ ಹತ್ತಿರ, ಕೆರೆಗಳ ಹತ್ತಿರ, ಹೀಗೆ ತೇವಾಂಶ ಇರುವ ಕಡೆ ಹೆಚ್ಚಾಗಿ ಬೆಳೆಯುವಂತಹ ಔಷಧಿಯ ಗಿಡ. ಈ ಗಿಡಕ್ಕೆ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳು ಹುಟ್ಟುತ್ತವೆ. ಇದು ಯಾವುದೇ ಸೀಸನ್ ಇಲ್ಲದೆ ವರ್ಷವಿಡೀ ಸಿಗುತ್ತದೆ. ಈ ಗಿಡ ಮನುಷ್ಯರಿಗೆ ಪ್ರಕೃತಿ ಕೊಟ್ಟಿರುವ ವರ ಎಂದೇ ಹೇಳಬಹುದು. ಈ ಗಿಡದಲ್ಲಿರುವ ಶಕ್ತಿಯನ್ನು ಗುರುತಿಸಿ ಈ ಮಧ್ಯಕಾಲದಲ್ಲಿ ಬರುತ್ತಿರುವ ಎಲ್ಲ ಕೂದಲಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಲ್ಲಿ, ಅಂದರೆ ಶಾಂಪೂ, ಹರ್ಬಲ್ ಪೌಡರ್, ಎಣ್ಣೆ, ಮೆಹಂದಿ ಪೌಡರ್, ಹೇರ್ ಡೈ ಮುಂತಾದವುಗಳಲ್ಲಿ ಈ ಗಿಡವನ್ನು ಉಪಯೋಗಿಸುತ್ತಿದ್ದಾರೆ. ಈ ಗಿಡವನ್ನು ಉಪಯೋಗಿಸಿಕೊಂಡ್ರೆ ನಮ್ಮ ಕೂದಲು ಉದುರುವುದಿಲ್ಲ. ಕೂದಲು ಕಪ್ಪಗೆ, ದಟ್ಟವಾಗಿ, ಡ್ಯಾಂಡ್ರಫ್ ಇಲ್ಲದೆ ಬೆಳೆಯುತ್ತದೆ. ಮಾರ್ಕೆಟ್ನಲ್ಲಿ ಈ ಗಿಡಕ್ಕೆ ಒಳ್ಳೆಯ ಬೆಲೆ ಇದೆ. ಕೆಲ ವರ್ಷಗಳ ಹಿಂದೆ ನಡೆಸಿದ ಪರಿಶೋಧನೆಯಲ್ಲಿ ಈ ಗಿಡದಲ್ಲಿ ಇರುವಂಥ ಎಕ್ಲಿಪ್ಟಿನ್ ಎಂಬ ಔಷಧಿಗೆ ಲಿವರನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ತಿಳಿದು ಬಂದಿದೆ. ಅಥರ್ವಣ ವೇದದಲ್ಲೂ ಕೂಡ ಈ ಗಿಡದ ಬಗ್ಗೆ ಎಷ್ಟೋ ವಿಷಯಗಳನ್ನು ಬರೆದಿದ್ದಾರೆ. ಅದೇನೆಂದರೆ, ಈ ಗಿಡವು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ಮೆದುಳನ್ನು ಆರೋಗ್ಯವಾಗಿಡುತ್ತದೆ, ಪಿತ್ತದೋಷಗಳನ್ನು ನಿವಾರಿಸುತ್ತದೆ, ಕೂದಲನ್ನು ದೃಢವಾಗಿ ಕಪ್ಪಗೆ ಬೆಳೆಯುವಂತೆ ಮಾಡಿ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ, ಕಣ್ಣು ಹಾಗೂ ಹಲ್ಲುಗಳಿಗೆ ಒಳ್ಳೆಯ ಆರೋಗ್ಯ ಕೊಡುತ್ತದೆ, ಕಾಮಾಲೆ ಕಾಯಿಲೆ ಗುಣವಾಗಲು ಕೂಡ ಈ ಗಿಡ ಒಳ್ಳೆಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂದು ಅಥರ್ವಣ ವೇದದಲ್ಲಿ ಬರೆಯಲಾಗಿದೆ. ಅಥರ್ವಣ ವೇದವನ್ನು ಪರಮೇಶ್ವರ 4ನೇ ವೇದದಂತೆ ಪ್ರಕಟಿಸಿ ಈ ಸೃಷ್ಟಿಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ. ಆದ್ದರಿಂದಲೇ ಈ ಗಿಡವನ್ನು ನಮ್ಮ ಪೂರ್ವಿಕರು ಮೈಮೇಲೆ ಗಾಯಗಳಾಗಿದ್ರೆ, ಕೂದಲಿಲ್ಲ ಸಮಸ್ಯೆಗಳಿದ್ರೆ, ಜ್ವರ ಬಂದರೆ, ಕಫ, ಕೆಮ್ಮು, ನೆಗಡಿ, ಶೀತ ಆದರೆ ಔಷಧಿಯಂತೆ ಬಳಸುತ್ತಿದ್ದರು. ಈ ಗಿಡವನ್ನು ಪೂರ್ವ ಕಾಲದಿಂದಲೂ ಭಾರತೀಯ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಸಂಪೂರ್ಣ ಆರೋಗ್ಯ ಪಡೆಯಲು ಭೃಂಗರಾಜ ಗಿಡದಿಂದ ಈ ರೀತಿ ಮಾಡಬೇಕು ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ಇದಕ್ಕಾಗಿ ಸಾಧ್ಯವಾದಷ್ಟು ಹೆಚ್ಚಾಗಿ ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ತೊಳೆದು ನೆರಳಿನಲ್ಲಿ ಒಣಗಿಸಿ ಪೂರ್ತಿಯಾಗಿ ಒಣಗಿದ ಮೇಲೆ ಚೆನ್ನಾಗಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಪುಡಿಯನ್ನು ಪ್ರತಿದಿನ ನಿಮ್ಮ 3 ಬೆರಳುಗಳಲ್ಲಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ತೆಗೆದುಕೊಂಡು ಅದನ್ನು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯುತ್ತಿದ್ದರೆ ನಿಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ವೀರ್ಯ ಹೆಚ್ಚು ಉತ್ಪತ್ತಿಯಾಗುತ್ತದೆ, ರಕ್ತ ಶುದ್ಧಿ, ಮುಖ್ಯವಾಗಿ ಲಿವರ್ ಹಾಳಾಗದಂತೆ ಕಾಪಾಡುತ್ತದೆ. ಆಯುರ್ವೇದ ಗ್ರಂಥವು ಇದನ್ನು ದಿವ್ಯ ಸಂಜೀವಿನಿ ಎಂದು ಕರೆದಿದೆ. ಈ ಗಿಡವನ್ನು ಉಪಯೋಗಿಸಿದರೆ ತಲೆಯಲ್ಲಿರುವ ಹೊಟ್ಟು, ಹೇನು ನಿವಾರಣೆಯಾಗಿ ಹೊಸ ಕೂದಲು ಹುಟ್ಟುತ್ತದೆ. ಕೆಲವರಿಗೆ ತಲೆಯಲ್ಲಿ ಕೆಲವು ಕಡೆ ಕೂದಲು ಉದುರಿ ಬೋಳು ತಲೆ ಆಗುತ್ತಿರುತ್ತದೆ. ಕೆಲ ಪುರುಷರಿಗೆ ಗಡ್ಡದ ಜಾಗದಲ್ಲೂ ಕೂಡ ಅಲ್ಲಲ್ಲಿ ಕೂದಲು ಬೆಳೆಯುವುದಿಲ್ಲ. ಅವರು ಯಾವಾಗಲೂ ಕೂಡ ಕ್ಲೀನ್ ಶೇವ್ ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ಬೋಳು ತಲೆ ಆಗ್ತಿದ್ರೆ ಭೃಂಗರಾಜ ಗಿಡವನ್ನು ಬೇರು ಸಮೇತ ಕಿತ್ತು ತಂದು ಕ್ಲೀನಾಗಿ ತೊಳೆದು ಸಾಫ್ಟ್ ಆಗಿ ಅರೆದು ಅಥವಾ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಆ ಪೇಸ್ಟನ್ನು ಪ್ರತಿದಿನ 1 ವಾರದ ಕಾಲ ಕೂದಲಿಗೆ ಅಥವಾ ಗಡ್ಡಕ್ಕೆ ಹಚ್ಚಿಕೊಂಡು 15 ನಿಮಿಷ ಹಾಗೆ ಬಿಟ್ಟು ಅದರ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳುತ್ತಿದ್ರೆ ಒಂದೇ ವಾರದಲ್ಲಿ ಆ ಜಾಗದಲ್ಲಿ ಹೊಸ ಕೂದಲು ಹುಟ್ಟುತ್ತದೆ. ಮನೆಯಲ್ಲಿ ಅಥವಾ ಎಲ್ಲಾದರೂ ಹೊಲಗಳಲ್ಲಿ ಅಕಸ್ಮಾತ್ತಾಗಿ ಚೇಳು ಕಚ್ಚಿದರೆ ಆ ಜಾಗದಲ್ಲಿ ಈ ಭೃಂಗರಾಜ ಎಲೆಗಳನ್ನು ಅರೆದು ಅದನ್ನು ಆ ಜಾಗದಲ್ಲಿಟ್ಟು ಒಂದು ಬಟ್ಟೆಯನ್ನು ಕಟ್ಟಿದರೆ ವಿಷವೆಲ್ಲ ಕೂಡ ಇದು ಎಳೆದುಕೊಳ್ಳುತ್ತದೆ. ಇನ್ನು ಸೈನಸೈಟಿಸ್ ಸಮಸ್ಯೆಯಿಂದ ಬಳಲುವವರು ಈ ಭೃಂಗರಾಜ ಎಲೆಗಳ ರಸವನ್ನು 2 ಮೂಗಿನ ರಂಧ್ರಗಳಲ್ಲಿ 4 ಡ್ರಾಪ್ಗಳಷ್ಟು ಹಾಕಿಕೊಂಡ್ರೆ ಕೆಲವೇ ದಿನಗಳಲ್ಲಿ ಸೈನಸೈಟಿಸ್ ಹೊರಟು ಹೋಗುತ್ತದೆ. ಕಾಮಾಲೆ ಕಾಯಿಲೆ ಇದ್ದರೆ ಭೃಂಗರಾಜ ಎಲೆಯ ರಸವನ್ನು 10 ml ನಷ್ಟು ದಿನದಲ್ಲಿ 2 ಸಲ 5 ರಿಂದ 6 ದಿನಗಳ ಕಾಲ ಕುಡಿದರೆ ಕಾಮಾಲೆ ಕಾಯಿಲೆ ಹೊರಟು ಹೋಗುತ್ತದೆ. ಈ ರೀತಿ ಭೃಂಗರಾಜ ಎಲೆಯ ರಸ ಕುಡಿಯುವುದರಿಂದ ಅದು ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ನಮ್ಮ ರಕ್ತದಲ್ಲಿ ಯಾವುದಾದರೂ ಮಲಿನ ಪದಾರ್ಥಗಳ ಅಥವಾ ವಿಷ ಪದಾರ್ಥಗಳಿದ್ರೆ ಅದನ್ನೆಲ್ಲ ಕೂಡ ತೆಗೆದುಹಾಕುತ್ತದೆ.
ಹೊಟ್ಟೆ ನೋವಿದ್ದರೆ ಭೃಂಗರಾಜ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿಕೊಂಡು ಅದನ್ನು ಹೊಟ್ಟೆಯ ಮೇಲೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡ್ರೆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ವಾರದಲ್ಲಿ 2ರಿಂದ 3 ಸಲ ಭೃಂಗರಾಜ ಎಲೆಗಳ ಪೇಸ್ಟನ್ನು ಕೂದಲಿಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿಕೊಂಡ್ರೆ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಕೂದಲು ಉದುರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಏನು ಹೊಟ್ಟು ಬರುವುದಿಲ್ಲ, ಹೊಸ ಕೂದಲು ಹುಟ್ಟುತ್ತದೆ. ಕೂದಲು ದೃಢವಾಗಿ ಉದ್ದವಾಗಿ ಬೆಳೆಯುತ್ತದೆ. ತಲೆನೋವು, ತಲೆಭಾರ ಇದ್ದರೆ ಹೊರಟು ಹೋಗುತ್ತದೆ. ಈ ರೀತಿ ಮಾಡಿದರೆ ಮೆದುಳಿಗೂ ಕೂಡ ತುಂಬ ಒಳ್ಳೆಯದು. ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ದರೆ ಈ ಎಲೆಗಳ ರಸವನ್ನು 3 ಡ್ರಾಪ್ಸ್ ತೆಗೆದುಕೊಂಡು ಒಂದೊಂದು ಮೂಗಿನ ರಂಧ್ರದಲ್ಲಿ ಹಾಕಿಕೊಂಡ್ರೆ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಬಾಯಲ್ಲಿ ಗುಳ್ಳೆಗಳು ಅಥವಾ ಗಾಯ ಆದರೆ 4 ಭೃಂಗರಾಜ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಕಚ್ಚಿ 10 ನಿಮಿಷ ಅದನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡು ಬಳಿಕ ಹೊರಗಡೆ ಉಗೀರಿ. ದಿನದಲ್ಲಿ 1ರಿಂದ 2 ಸಲ ಈ ರೀತಿ ಮಾಡಿದರೆ 1-2 ದಿನಗಳಲ್ಲಿ ಬಾಯಲ್ಲಿರುವ ಹುಣ್ಣುಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಆಗಾಗ ಹತ್ತಿರದಲ್ಲಿ ಭೃಂಗರಾಜ ಗಿಡ ಸಿಗದವರು ಎಲ್ಲಾದರೂ ಹೋದಾಗ ಈ ಗಿಡ ಕಾಣಿಸಿದರೆ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನು ಬೇರಿನ ಸಮೇತ ಕಿತ್ತು ಮನೆಗೆ ತಂದುಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಅರೆದು ಎಷ್ಟು ರಸ ಬರುತ್ತದೋ ಅಷ್ಟು ಹಿಡಿದಿಟ್ಟುಕೊಂಡು ಅದಕ್ಕೆ 4ರಷ್ಟು ಹರಳೆಣ್ಣೆ, ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಸ್ಲೋ ಆಗಿ ಕುದಿಯಲು ಇಟ್ಟುಬಿಡಿ. ಸ್ವಲ್ಪ ಹೊತ್ತಿಗೆ ಚಿಟಪಟ ಎಲ್ಲ ನಿಂತು ಹೋಗಿ ಆ ರಸ ಎಣ್ಣೆಯ ಜೊತೆ ಪೂರ್ತಿಯಾಗಿ ಮಿಕ್ಸ್ ಆದ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಆ ಎಣ್ಣೆಯನ್ನು ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಎಣ್ಣೆಯನ್ನು ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಯಾರು ಬೇಕಾದರೂ ಕೂದಲಿಗೆ ಹಚ್ಚಿಕೊಳ್ಳಬಹುದು. ಪುಟ್ಟ ಮಕ್ಕಳು ಹಚ್ಚಿಕೊಳ್ಳುವುದರಿಂದ ಅವರಿಗೆ ಬಿಳಿ ಕೂದಲಿನ ಸಮಸ್ಯೆ ಬರುವುದಿಲ್ಲ. ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಬಿಳಿ ಕೂದಲಿರುವವರು ಇದನ್ನು ಹಚ್ಚಿಕೊಂಡ್ರೆ ಕ್ರಮೇಣ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಕೂದಲು ಪಳಪಳ ಹೊಳೆಯುವಂತೆ ಮಾಡುತ್ತದೆ. ಜೊತೆಗೆ ಇದು ಕಣ್ಣಿನ ನರಗಳಿಗೂ ಕೂಡ ಶಕ್ತಿ ಕೊಡುತ್ತದೆ. ಭೃಂಗರಾಜ ಎಲೆಗಳನ್ನು ಪೇಸ್ಟ್ ಮಾಡಿಕೊಂಡು ಚರ್ಮ ವ್ಯಾಧಿಗಳು ಅಥವಾ ಅಲರ್ಜಿ ಆಗಿದ್ರೆ ಭೃಂಗರಾಜ ಎಲೆಗಳ ಪೇಸ್ಟನ್ನು ಅದರ ಮೇಲೆ ಹಚ್ಚುತ್ತಿದ್ರೆ ಕಡಿಮೆಯಾಗುತ್ತದೆ. ಈ ಎಲೆಗಳಿಗೆ ಎಂತಹ ಕಠಿಣ ಗಾಯಗಳನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ಇದು ಕೂಡಲೇ ರಕ್ತಸ್ರಾವವನ್ನು ನಿಲ್ಲಿಸುತ್ತದೆ. ಏಕೆಂದರೆ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಅಂಶ ಇದರಲ್ಲಿದೆ. ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ. ಶುಗರ್ ಕಾಯಿಲೆ ಇದ್ದರೆ ಗಾಯಗಳು ಅಷ್ಟು ಬೇಗನೆ ಮಾಯುವುದಿಲ್ಲ. ಆದರೆ ಭೃಂಗರಾಜ ಎಲೆಗಳ ರಸ ಆ ಗಾಯಗಳನ್ನು ಕೂಡ ಗುಣಪಡಿಸುತ್ತದೆ. ಇನ್ನು ಹಲ್ಲುನೋವಿದ್ದರೆ ಅಥವಾ ಬಾಯಿ ವಾಸನೆ ಬರುತ್ತಿದ್ದರೆ ಕೆಲವು ಭೃಂಗರಾಜ ಎಲೆಗಳನ್ನು ತೊಳೆದುಕೊಂಡು ಚೆನ್ನಾಗಿ ಕಚ್ಚಿ 10 ನಿಮಿಷಗಳವರೆಗೂ ಬಾಯಲ್ಲಿ ಹಾಗೆ ಇಟ್ಟುಕೊಂಡು ನಂತರ ಹೊರಗಡೆ ಉಗಿದು ಉಗುರು ಬೆಚ್ಚಗಿನ ನೀರಿನಲ್ಲಿ ಬಾಯಿ ತೊಳೆದುಕೊಂಡ್ರೆ ಬಾಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಸತ್ತು ಹೋಗುತ್ತದೆ. ಹಾಗಾಗಿ ಹಲ್ಲು ನೋವು ಅಥವಾ ಬಾಯಿ ವಾಸನೆ ಬರುವುದಿಲ್ಲ. ಪೈಲ್ಸ್ ಪ್ರಾಬ್ಲಮ್ ಇರುವವರು ಫ್ರೆಶ್ ಆಗಿ ಕೆಲವು ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ಪೇಸ್ಟ್ ಮಾಡಿಟ್ಟುಕೊಳ್ಳಿ. 50 ಗ್ರಾಂನಷ್ಟು ಭೃಂಗರಾಜ ಪೇಸ್ಟ್ಗೆ 20 ಗ್ರಾಂನಷ್ಟು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಚಿಕ್ಕ ಚಿಕ್ಕ ಉಂಡೆಗಳಂತೆ ಕಟ್ಟಿಕೊಂಡು ಒಣಗಿಸಿ ಇಟ್ಟುಕೊಳ್ಳಿ. ಬೆಳಿಗ್ಗೆ 2 ಉಂಡೆಗಳು, ಸಂಜೆ 2 ಉಂಡೆಗಳು ತಿನ್ನುತ್ತಿದ್ರೆ ಕ್ರಮೇಣ ಪೈಲ್ಸ್ ಪ್ರಾಬ್ಲಮ್ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಒಂದು ವೇಳೆ ಜಾಸ್ತಿ ಹಲ್ಲು ನೋವಿದ್ದರೆ ಈ ಎಲೆಗಳಿಂದ ರಸ ತೆಗೆದುಕೊಂಡು ಬಲಗಡೆ ಹಲ್ಲು ನೋವಿದ್ದರೆ 4 ಡ್ರಾಪ್ ರಸವನ್ನು ಎಡಗಡೆ ಕಿವಿಯಲ್ಲಿ ಹಾಕಬೇಕು. ಹಲ್ಲು ನೋವು ಎಡಗಡೆ ಇದ್ದರೆ ಬಲಗಡೆ ಕಿವಿಗೆ ಹಾಕಬೇಕು. ಹೀಗೆ ಆಪೋಸಿಟ್ ಕಿವಿಯಲ್ಲಿ ಹಾಕಬೇಕು. ಆ ರೀತಿ ಮಾಡಿದರೆ ಸ್ವಲ್ಪ ಹೊತ್ತಿನಲ್ಲೇ ಹಲ್ಲು ನೋವು ಹೊರಟು ಹೋಗುತ್ತದೆ. ಯಾವುದೇ ರೀತಿಯಾದ ಕೆಮ್ಮಿದ್ದರೂ ಕೂಡ ಪೂರ್ತಿ ಗಿಡವನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ರಸ ತೆಗೆದು ಇಟ್ಟುಕೊಳ್ಳಿ. ಆ ರೀತಿ ತೆಗೆದ ರಸದಲ್ಲಿ 7 ml ರಸವನ್ನು ತೆಗೆದುಕೊಂಡು ಸ್ವಲ್ಪ ಅದರಲ್ಲಿ ಜೇನುತುಪ್ಪ ಬೆರೆಸಿ ದಿನದಲ್ಲಿ 2 ಸಲ ಕುಡಿಯುತ್ತಿದ್ರೆ ಎಂತಹ ಕಠಿಣ ಕೆಮ್ಮಿದ್ದರೂ ಕೂಡ ಹೊರಟು ಹೋಗುತ್ತದೆ. ಇನ್ನು ಕಿವಿಯಲ್ಲಿ ಇನ್ಫೆಕ್ಷನ್ ಬಂದಾಗ ಈ ಎಲೆಯ ರಸವನ್ನು 4 ಡ್ರಾಪ್ನಷ್ಟು ಆ ಕಿವಿಯೊಳಗೆ ಹಾಕಿಕೊಂಡ್ರೆ ಕಿವಿಯ ಇನ್ಫೆಕ್ಷನ್ ಹೊರಟು ಹೋಗುತ್ತದೆ. 10 ಗ್ರಾಂ ಭೃಂಗರಾಜ ಎಲೆಗಳಿಗೆ 2 ಗ್ರಾಂ ಕಲ್ಲುಪ್ಪು ಬೆರೆಸಿ ಅರೆದು ಉಂಡೆ ಕಟ್ಟಿಕೊಂಡು ಅದನ್ನು ಒಣಗಿಸಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ನಿಮಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತಿದ್ದರೆ ಅಥವಾ ಪೀರಿಯಡ್ಸ್ ಬಿಟ್ಟು ಯಾವುದೇ ಇತರೆ ಹೊಟ್ಟೆ ನೋವಿದ್ರೆ ಇದನ್ನು ತಿನ್ನುತ್ತಿದ್ರೆ ಆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಅಮೂಲ್ಯವಾದ ಗಿಡವನ್ನು ಯಾವ ಕಾರಣದಿಂದಲೂ ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ಅದೃಷ್ಟವನ್ನು ತರುತ್ತದೆ, ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಆಲೋವೆರಾ ಮನೆಯಲ್ಲಿ ಬೆಳೆಯಲು ಸುಲಭ ಮತ್ತು ಉತ್ತಮವಾದ ಸಸ್ಯಗಳಲ್ಲಿ ಒಂದು.
ಈ ಹಿನ್ನೆಲೆಯಲ್ಲಿ ವಾಸ್ತು ನಿಯಮಗಳ ಪ್ರಕಾರ ಆಲೋವೆರಾ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಉತ್ತಮ ಎಂದು ಇಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ಬೇಕು. ಲಕ್ಷ್ಮೀ ದೇವಿನ ಮೆಚ್ಚಿಸೋಕೆ ಅನೇಕ ಮಾರ್ಗಗಳಿವೆ. ಲಕ್ಷ್ಮೀ ದೇವಿಗೆ ಕೆಲವು ಗಿಡಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮೊದಲನೆಯದು ತುಳಸಿ, ಎರಡನೆಯದು ಆಲೋವೆರಾ. ಈಗ ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತುಳಸಿ ಗಿಡದ ಪೂಜೆ ಮಾಡೋದು ಹೇಗೆ, ತುಳಸಿ ಗಿಡಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳನ್ನು ಹಂಚಿಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಆಲೋವೆರಾ ಗಿಡದಿಂದ ಏನು ಮಾಡಿದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಎಲ್ಲ ಗಿಡಗಳಲ್ಲೂ ಕೂಡ ಆಲೋವೆರಾ ಗಿಡಕ್ಕೆ ಜಾಸ್ತಿ ಶಕ್ತಿ ಇರುತ್ತದೆ. ಯಾವ ಮನೆಯಲ್ಲಿ ಆಲೋವೆರಾ ಗಿಡ ಇರುತ್ತೋ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಆಲೋವೆರಾ ಗಿಡ ಇರಲೇಬೇಕು. ಮನೆಯಲ್ಲಿ ಆಲೋವೆರಾ ಗಿಡ ನೆಡುವಾಗ ಕೆಲವು ವಿಷಯಗಳನ್ನು ನೋಡಿಕೊಳ್ಳೋದು ಮುಖ್ಯ. ಈ ಸಸ್ಯವನ್ನು ಬೆಳೆಸುವುದರಿಂದ ಜೀವನದ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ. ಆಲೋವೆರಾ ಗಿಡವಿರುವ ಮನೆಯಲ್ಲಿ ಪ್ರೀತಿ, ಸಂತೋಷ, ಸಂಪತ್ತು ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ಆಲೋವೆರಾ ಗಿಡದ ಎಲೆಗಳಲ್ಲಿ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ. ಆದರೆ ಆಲೋವೆರಾ ಗಿಡ ಮನೆಯಲ್ಲಿ ಬೆಳೆಸುವವರು ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ನೆಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ. ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಈ ಗಿಡ ಯಾರ ಮನೆಯಲ್ಲಿದ್ದರೂ ಅವರ ಕುಟುಂಬದ ಸದಸ್ಯರು ಸಂತೋಷ ಪಡುತ್ತಾರೆ. ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆಲೋವೆರಾ ನೆಡಲು ಪೂರ್ವ ದಿಕ್ಕು ಉತ್ತಮ. ಈ ದಿಕ್ಕಿನಲ್ಲಿ ಆಲೋವೆರಾ ಗಿಡವಿದ್ರೆ ಮಾನಸಿಕ ಶಾಂತಿ ಇರುತ್ತದೆ. ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಆಲೋವೆರಾ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಯಾವುದೇ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆಲೋವೆರಾ ಗಿಡವನ್ನು ಆಗ್ನೇಯ ದಿಕ್ಕಿನಲ್ಲಿಯೂ ಬೆಳೆಸಬಹುದು. ಈ ದಿಕ್ಕಿನಲ್ಲಿ ಆಲೋವೆರಾ ಇಡುವುದರಿಂದ ಆದಾಯ ಹೆಚ್ಚಾಗುತ್ತದೆ. ಯಾರಾದರೂ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಬಯಸಿದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಈ ಗಿಡವನ್ನು ನೆಡಿ. ತಪ್ಪಾಗಿ ಸಹ ಆಲೋವೆರಾ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿಡಬೇಡಿ. ಇದರಿಂದ ವಿವಿಧ ಸಮಸ್ಯೆಗಳು ಉದ್ಭವಿಸುತ್ತವೆ. ವಾಸ್ತು ಪ್ರಕಾರ ಈ ದಿಕ್ಕು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ನೀವು ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತದೆ. ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಪ್ರತಿಕೂಲ ಸನ್ನಿವೇಶಗಳನ್ನು ಆಹ್ವಾನಿಸುತ್ತದೆ. ಮನೆಯಲ್ಲಿ ಆಲೋವೆರಾ ಇಟ್ಟುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇದನ್ನು ಮಲಗುವ ಕೋಣೆಯಲ್ಲಿಡಬಹುದು. ಬಾಲ್ಕನಿ ಅಥವಾ ಉದ್ಯಾನದ ಮೇಲೆ ಇರಿಸಿದರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಆಲೋವೆರಾ ಗಿಡವನ್ನು ಬೆಳೆಸುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸರಿಯಾದ ದಿಕ್ಕನ್ನು ಆರಿಸಿಕೊಳ್ಳಬೇಕು. ಇನ್ನು ನೀವು ಆಲೋವೆರಾ ಗಿಡದಿಂದ ಫ್ರೆಶ್ ಆಗಿ ಜೆಲ್ ತೆಗೆದು ಅದನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ. ಅದರ ನಂತರ ಆ ಜೆಲ್ಲನ್ನು ನೀವು ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಎಲ್ಲ ದರಿದ್ರ ದೋಷ ನಿವಾರಣೆಯಾಗುತ್ತೆ. ಅಷ್ಟದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋಕೆ ಶುರುವಾಗುತ್ತದೆ. ಈ ಆಲೋವೆರಾ ಜೆಲ್ಲನ್ನು ಮಾರನೇ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ. ಸಾಲದ ಬಾಧೆ ನಿವಾರಣೆಯಾಗುತ್ತದೆ. ಅಷ್ಟದರಿದ್ರ ಹೊರಟು ಹೋಗುತ್ತದೆ. ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ಇನ್ನು ನರದೃಷ್ಟಿ, ಕಣ್ಣು ದೃಷ್ಟಿ, ಭಯಾನಕ ದೋಷಗಳು, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಮೈಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ, ಹಾಗೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಈ ಟೈಮಲ್ಲಿ ಒಂದು ಚಿಕ್ಕ ಆಲೋವೆರಾ ಗಿಡ ತಗೊಂಡು ಅದನ್ನು ತಲೆ ಕೆಳಗಾಗಿ ಅಂದರೆ ಬೇರು ಮೇಲೆ ಬರಬೇಕು, ಎಲೆಗಳು ಕೆಳಗಡೆ ಬರಬೇಕು. ಈ ರೀತಿ ತಲೆ ಕೆಳಗಾಗಿ ಆಲೋವೆರಾ ಗಿಡವನ್ನು ನಿಮ್ಮ ಮೇನ್ ಡೋರ್ಗೆ ನೇತಾಕಿ. ಯಾವ ರೀತಿ ಈ ಆಲೋವೆರಾನ ಕಟ್ಟಬೇಕು ಅಂದರೆ ಮನೆ ಹೊರಗಿನಿಂದ ನೀವು ಒಳಗಡೆ ಬರುವಾಗ ಅಥವಾ ಒಳಗಡೆಯಿಂದ ಹೊರಗಡೆ ಹೋಗುವಾಗ ಆಲೋವೆರಾ ಗಿಡದ ಎಲೆ ಒಂದು ಚೂರಾದರೂ ನಿಮ್ಮ ತಲೆಗೆ ತಾಕುವಷ್ಟು ಕೆಳಗಡೆ ಈ ಗಿಡವನ್ನು ಕಟ್ಟಿರಬೇಕು. ಎಲ್ಲೋ ಮೇಲೆ ಕಟ್ಟಿದರೆ ಇದು ಪ್ರಯೋಜನವಾಗುವುದಿಲ್ಲ.
ಇದಕ್ಕೆ ಕಾರಣ ಏನಂದರೆ, ಯಾವಾಗಲೂ ಕೂಡ ನಮ್ಮ ಮೈಮೇಲೆ ಶನಿ ಪ್ರಭಾವ ಅನ್ನೋದು ತಲೆ ಕೂದಲಿನಲ್ಲಿ ಅಧಿಕವಾಗಿರುತ್ತದೆ. ಇದರಿಂದಾನೇ ತಲೆ ಕೂದಲು ಮನೆಯಲ್ಲಿ ಬಿದ್ದರೆ ದರಿದ್ರ ಬರುತ್ತೆ, ತಲೆ ಕೂದಲು ತುಳಿದ್ರೆ ಶನಿ ದೋಷ ಬರುತ್ತೆ ಅಂತೆಲ್ಲ ಹೇಳೋದು. ಈ ಆಲೋವೆರಾ ಗಿಡದ ಎಲೆ ನಮ್ಮ ತಲೆಗೆ ತಾಕೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಲ್ಲ ದೋಷಗಳು ಅಂದರೆ ಶನಿ ದೋಷ, ಶನಿ ಪೀಡೆ ಇವೆಲ್ಲ ಕೂಡ ಹೊರಟು ಹೋಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ಪ್ರತಿದಿನ ನೀವು ಮನೆಯಿಂದ ಹೊರಗೆ ಹೋಗುವಾಗ, ಹೊರಗಡೆಯಿಂದ ಮನೆಗೆ ಬರುವಾಗ ಈ ಆಲೋವೆರಾ ಗಿಡದ ಎಲೆ ನಿಮ್ಮ ಕೂದಲಿಗೆ ತಾಕ್ತಾ ಇದ್ದರೆ ನಿಮ್ಮ ಮನೆ ಒಳಗಿರುವಂಥ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗದೇ ಇರೋ ಥರ ಈ ಆಲೋವೆರಾ ಗಿಡ ತಡೆಯುತ್ತದೆ. ಅದೇ ರೀತಿ ಹೊರಗಡೆಯಿಂದ ನೀವು ಮನೆ ಒಳಗಡೆ ಬರುವಾಗ ಹೊರಗಡೆ ಇರುವಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ದೃಷ್ಟಿದೋಷ ಇದೆಲ್ಲ ಕೂಡ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ. ಈ ಆಲೋವೆರಾ ಗಿಡ ಅದನ್ನು ಹೊರಗಡೆ ಕಳಿಸಿಬಿಡುತ್ತೆ. ಬಾಗಿಲಿಗೆ ಕಟ್ಟಿರುವಂಥ ಆಲೋವೆರಾ ಗಿಡ ಒಣಗೋದ್ರೆ ಮತ್ತೆ ಮಂಗಳವಾರ ಬೆಳಿಗ್ಗೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಬೇರೆ ಗಿಡವನ್ನು ಚೇಂಜ್ ಮಾಡಿಕೊಳ್ಳಿ. ಇನ್ನು ಆಲೋವೆರಾ ಒಂದು ಅದ್ಭುತ ಗಿಡ. ನೋಡಲು ಸುಂದರವಾಗಿ ಕಾಣುವ ಈ ಗಿಡ ಕಡಿಮೆ ನಿರ್ವಹಣೆಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡುತ್ತೆ ಮತ್ತು ಹೆಚ್ಚಿನ ಬಗೆಯ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಇದೊಂದು ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ವೇಳೆ ಮನೆಯಲ್ಲಿ ಅಥವಾ ಮನೆಯ ಟೆರೆಸ್ನಲ್ಲಿ ನೀವು ಆಲೋವೆರಾ ಬೆಳೆಯಬೇಕು ಅಂದ್ಕೊಂಡ್ರೆ ಇಲ್ಲಿದೆ ನಿಮಗಾಗಿ ವಿಶೇಷ ಉಪಯೋಗಗಳು. ಇವುಗಳನ್ನು ಅನುಸರಿಸಿ ಸುಂದರವಾದ ಮತ್ತು ದೊಡ್ಡದಾದ ಆಲೋವೆರಾ ಗಿಡವನ್ನು ಬೆಳೆಯಬಹುದು. ಬೆಳೆಯಲು ನೀವು ಪಾಟ್ ಆಯ್ಕೆ ಮಾಡಿ. ನೀವು ಮೊದಲ ಬಾರಿಗೆ ಆಲೋವೆರಾ ಬೆಳೀತಿದ್ದೀರಿ ಎಂದಾದರೆ ಪಾಟ್ ಆಯ್ಕೆ ಬಹಳ ಮುಖ್ಯವಾಗುತ್ತದೆ. ಆಲೋವೆರಾದ ಬೇರುಗಳು ತುಂಬ ಚಿಕ್ಕದಿರುತ್ತವೆ ಮತ್ತು ಉದ್ದವಾಗಿ ಬೆಳೆಯುವುದಿಲ್ಲ. ಹೀಗಾಗಿ ನೀವು ಉದ್ದವಾದ ಪಾಟ್ ಆಯ್ಕೆ ಮಾಡುವ ಬದಲು ಸ್ವಲ್ಪ ಅಗಲವಾದ ಪಾಟ್ ಆಯ್ಕೆ ಮಾಡೋದ್ರಿಂದ ಆಲೋವೆರಾದ ಎಲೆಗಳು ಹರಡಿಕೊಳ್ಳಲು ಅನುಕೂಲವಾಗುತ್ತದೆ. ಮಣ್ಣಿನ ಅಗತ್ಯತೆ. ಪಾಟ್ ಆಯ್ಕೆ ಮಾಡಿದ ನಂತರದಲ್ಲಿ ನಿಮ್ಮ ಆಲೋವೆರಾ ಗಿಡ ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ತೋಟದ ಮಣ್ಣು, ಸ್ವಲ್ಪ ಬೇವು ಗೊಬ್ಬರ, ವರ್ಮಿ ಕಾಂಪೋಸ್ಟ್, ಕೋಕೋಫೀಟ್ ಮತ್ತು ಸಾವಯವ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿ. ಇದರಿಂದ ಗಿಡದ ಗುಣಮಟ್ಟ ಕ್ರಮೇಣವಾಗಿ ಅಭಿವೃದ್ಧಿಯಾಗುತ್ತದೆ. ಸೂರ್ಯನ ಬಿಸಿಲು ಅಗತ್ಯ. ಆಲೋವೆರಾ ಗಿಡ ಸಾಮಾನ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ. ಎಲೆಗಳು ದಪ್ಪ ಇರೋದ್ರಿಂದ ಇದಕ್ಕೆ ಸೂರ್ಯನ ಬಿಸಿಲು ಬಹಳ ಅಗತ್ಯ. ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳುತ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುತ್ತದೆ. ಸೂರ್ಯನ ನೇರವಾದ ಬಿಸಿಲು ಗಿಡದ ಮೇಲೆ ಬೀಳುವಂತೆ ಆಲೋವೆರಾ ಪಾಟ್ ಇರಿಸಿ. ನೀರಿನ ಅವಶ್ಯಕತೆ. ಅನುಭವಿಗಳು ಹೇಳುವ ಹಾಗೆ ಆಲೋವೆರಾ ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ. ಹಾಗಾಗಿ ನಾವು ಮೇಲೆ ಇದಕ್ಕೆ ಕಡಿಮೆ ನಿರ್ವಹಣೆ ಅಗತ್ಯವಿದೆ ಎಂದು ಹೇಳಿದ್ದು. ಹೀಗಾಗಿ ಕುಂಡದಲ್ಲಿ ನೀರಿನ ಅಂಶ ಸಂಪೂರ್ಣವಾಗಿ ಒಣಗಿ ಹೋಗುವವರೆಗೂ ಕಾಯ್ದು ಆ ನಂತರ ಮತ್ತೆ ನೀರು ಹಾಕಿ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಕತ್ತರಿಸಿದರೆ ಚೆನ್ನಾಗಿ ಬೆಳೆಯುತ್ತದೆ. ಮೊದಲ ಬಾರಿಗೆ ನೀವು ಆಲೋವೆರಾ ಬೆಳೆಯುತ್ತಿದ್ದರೆ ಅದನ್ನು ಆಗಾಗ ಕಟ್ ಮಾಡಿ. ಚೆನ್ನಾಗಿ ಬೆಳೆದಿರುವ ಆಲೋವೆರಾ ಗಿಡದ ಬಳಿ ಇರುವಂತಹ ಸಣ್ಣ ಸಣ್ಣ ಗಿಡಗಳನ್ನು ಬೇರು ಸಮೇತ ತಂದು ಮನೆಯಲ್ಲಿ ಮೇಲೆ ಹೇಳಿದ ಹಾಗೆ ಮಣ್ಣಿನ ಮಿಶ್ರಣ ಮಾಡಿ ಬೆಳೆಸಬಹುದು. ತಾಪಮಾನದ ಮಿತಿ ಇರಲಿ. ತಾಪಮಾನದ ಮಿತಿ ಇರಲಿ. ಆಲೋವೆರಾ ಗಿಡ ಯಾವಾಗಲೂ ಒಂದು ಮಿತವಾದ ತಾಪಮಾನವನ್ನು ಬೆಳೆಯಲು ಬಯಸುತ್ತದೆ. ಅಂದರೆ ಹೊರಗಿನ ಬಿಸಿಲಿನ ತಾಪಮಾನ 30 ಡಿಗ್ರಿಗಿಂತ ಹೆಚ್ಚಿರಬಾರದು. ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಒಳಗಿನ ಜೆಲ್ ಹೊರಗೆ ಬರುತ್ತದೆ. ಹೀಗಾಗಿ ಅತಿಯಾದ ಬಿಸಿಲಿನ ಕಿರಣಗಳು ಆಲೋವೆರಾ ಗಿಡವನ್ನು ತಾಗದಂತೆ ರಕ್ಷಿಸಿ. ದೊಡ್ಡದಾದ ಮೇಲೆ ನೀವು ಬೆಳೆಸುತ್ತಿರುವ ಆಲೋವೆರಾ ಗಿಡವನ್ನು ನೀವು ಆಗಾಗ ಪಾಟ್ ಬದಲಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಗಿಡ ದೊಡ್ಡದಾದಂತೆ ಅದರ ಬೇರುಗಳು ತಳಭಾಗ ತಾಗಿದಂತೆ ನೀವು ದೊಡ್ಡ ಪಾಟ್ ಆಯ್ಕೆ ಮಾಡಿ ಅದಕ್ಕೆ ನಿಮ್ಮ ಗಿಡವನ್ನು ವರ್ಗಾಯಿಸಬಹುದು. ವರ್ಗಾವಣೆಯ ಟಿಪ್ಸ್. ಆಲೋವೆರಾ ಗಿಡವನ್ನು ಒಂದು ಪಾಟ್ನಿಂದ ಇನ್ನೊಂದು ಪಾಟ್ಗೆ ಬದಲಿಸುತ್ತಿದ್ದೀರಿ ಅಂದರೆ ಪಾಟ್ ಹಂಚುಗಳಲ್ಲಿ ಮೊದಲಿಗೆ ಮಣ್ಣನ್ನು ಸಡಿಲ ಮಾಡಿ. ಇದಕ್ಕೆ ತಕ್ಕನಾದ ಸಲಕರಣೆ ನಿಮ್ಮ ಬಳಿ ಇರಬೇಕು. ಮಣ್ಣಿಗೂ ಪಾಟ್ಗೂ ಜಾಗ ಸಿಕ್ಕಿದ ನಂತರದಲ್ಲಿ ಅದನ್ನು ನಿಧಾನವಾಗಿ ಹೊಸ ಪಾಟ್ಗೆ ಬದಲಿಸಬಹುದು. ಹಳೆಯ ಎಲೆಗಳನ್ನು ಕತ್ತರಿಸುವುದು. ಯಾವಾಗ ಆಲೋವೆರಾ ಬೆಳೆದು ದೊಡ್ಡದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅಂತಹ ಎಲೆಗಳನ್ನು ಒಂದು ಶುದ್ಧವಾದ ಚಾಕು ತೆಗೆದುಕೊಂಡು ತಳದಲ್ಲಿ ಕತ್ತರಿಸಿ. ಇದರಿಂದ ಹೊಸ ಆಲೋವೆರಾ ಎಲೆಗಳು ಬರಲು ಅನುಕೂಲವಾಗುತ್ತದೆ.
ಯಾವಾಗ ಕತ್ತರಿಸಬೇಕು? ನೀವು ಆಲೋವೆರಾವನ್ನು ಒಂದು ವೇಳೆ ಅದರ ಜೆಲ್ಗಾಗಿ ಬೆಳೆಸುತ್ತಿದ್ದೀರಿ ಅಂದರೆ ಗಿಡ ಚೆನ್ನಾಗಿ ಅಗಲವಾಗಿ ಬರಲು ಅನುಕೂಲ ಮಾಡಿಕೊಡಿ. ಕತ್ತರಿಸುವ ಸಂದರ್ಭದಲ್ಲಿ ಬೇರಿನ ಬಳಿ ಕತ್ತರಿಸಿ. ಹೀಗೆ ಮಾಡುವುದರಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಆಲೋವೆರಾ ಜೆಲ್ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.